ಇಡೀ ವಿಶ್ವ ನಮ್ಮ ತಾಯಂದಿರು ಹೆಣ್ಣುಮಕ್ಕಳನ್ನು ಸ್ಮರಿಸ್ಕೊಂಡು ಅವರ ಸೇವೆ ಈ ಭೂಮಿಗೆ, ಈ ಕುಟುಂಬಗಳಿಗೆ, ಹೆಣ್ಣು ಕುಟುಂಬದ ಕಣ್ಣು ಅಂಥೇಳಿ ಇವತ್ತು ನಾವೆಲ್ಲ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರು ಸೋದರಿಯರು ಎಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಎಲ್ಲರೂ ಕೂಡ ಈ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೆ ತುಂಬ ಹೃದಯದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವುದೇ ಊರಿಗೋದ್ರೂ ಕೂಡ ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ ನಾವು. ಬ್ರಿಟಿಷ್ ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗೋಕೆ ಕೂಡ ನಿಮ್ಮ ತಂದೆ ಭಾಷೆ ಅಂತ ಏನು ಕೇಳಲಿಲ್ಲ, ಮಾತೃಭಾಷೆ ಏನು ಅಂತ ಕೇಳಿದ್ರು. ಹಂಗೆ ಇವತ್ತು ನಾವು ಹೆಣ್ಣಿಗೆ ಈಗ ಯಾವುದೇ ದೇವರನ್ನ ಪೂಜೆ ಮಾಡಬೇಕಾದ್ರೆ, ವೆಂಕಟೇಶ್ವರನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೇವೆ. ಪರಮೇಶ್ವರನ ಪೂಜೆ ಮಾಡಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೇವೆ. ಹಂಗೆ ಗಣೇಶನ ಹಬ್ಬ ಆಚರಣೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಗೌರಿ ಹಬ್ಬ ಆಚರಣೆ ಮಾಡಿ ಗೌರಿ ಗಣೇಶ ಅಂತ ಕರಿತೀವಿ. ಅಂದರೆ ಈ ಹೆಣ್ಣಿಗೆ ನಾವು ಮೊದಲು ಈ ಭೂತಾಯಿಗೆ, ನಮ್ಮ ನಾಡಿನ ದೇವತೆ ಚಾಮುಂಡೇಶ್ವರಿ, ಕರ್ನಾಟಕ ರಾಜ್ಯದ ದೇವತೆ ಭುವನೇಶ್ವರಿ, ಹಂಗೆ ಇವತ್ತು ನಮ್ಮ ಹೆಣ್ಣಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ನಮ್ಮ ಸರ್ಕಾರ ಕೂಡ ನಿಮ್ಮ ಮೇಲೆ ಅತಿ ಹೆಚ್ಚು ವಿಶ್ವಾಸವನ್ನು ಇಟ್ಟು ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಬದುಕಿಗೆ ನಾವು ಗಂಡಸರಿಗೆ ದುಡ್ಡು ಕೊಟ್ಟರೆ ಎಲ್ಲರೂ ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ ನಿಮಗೆ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಕುಟುಂಬಕ್ಕೂ ಕೂಡ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗೆ ನೇರವಾಗಿ ಯಾವ ಲಂಚ ರಿಶ್ವತ್ ಇಲ್ಲದೆ 2,000 ರೂಪಾಯಿ ಕೊಡುವಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದೆವು. ಅದಾದ ಮೇಲೆ ಎಲ್ಲ ಹೆಣ್ಣುಮಕ್ಕಳು ಕೂಡ, ಇಡೀ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಕೂಡ ಸರ್ಕಾರಿ ಬಸ್ನಲ್ಲಿ 2,000 ರೂಪಾಯಿ ಸರ್ಕಾರಿ ಬಸ್ನಲ್ಲಿ ಬೆಂಗಳೂರಿಗೆ ಹೋಗಲಿ, ಧರ್ಮಸ್ಥಳಕ್ಕೆ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ನೀವೆಲ್ಲ ಉಚಿತವಾಗಿ ಮಕ್ಕಳ ಮನೆಗೆ ಹೋಗಲಿ, ಬೀಗರ ಮನೆಗೆ ಹೋಗಲಿ, ಹಾಸ್ಪಿಟ್ಲಿಗೆ ಹೋಗಲಿ, ಉಚಿತವಾಗಿ ಸರ್ಕಾರದಲ್ಲಿ ಪ್ರಯಾಣ ಮಾಡೋಂಥ ಕೆಲಸ, 10 kg ಅಕ್ಕಿ ನಿಮ್ಮ ಕೈಗೆ ಕೊಡುವಂಥ ಕೆಲಸ, ನಿಮ್ಮ ದೀಪವನ್ನು ಬೆಳಗಿಸುವಂಥದ್ದು ಗುಲ್ಬರ್ಗಾದಲ್ಲಿ ಉದ್ಘಾಟನೆಯನ್ನು ನಾವು ಮಾಡಿದೆವು. ಇದು ನಮ್ಮ 5 ಗ್ಯಾರಂಟಿ, ಇಡೀ ದೇಶಕ್ಕೆ ಮಾದರಿ ಆದಂಥ ಗ್ಯಾರಂಟಿ. ಅಂಥ ಕೆಲಸವನ್ನು ಹೆಣ್ಣು ಮೇಲೆ ವಿಶ್ವಾಸವನ್ನಿಟ್ಟು ನಾವು ಮಾಡಿದ್ದೇವೆ. ಇವತ್ತು ನಿಮ್ಮ ದಿನ ಇವತ್ತು. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿನ್ನೆ ಕೂಡ ನಮ್ಮ ಸರ್ಕಾರ ಬಜೆಟ್ ಘೋಷಣೆಯನ್ನು ನಾವು ಮಾಡಿದ್ವು. ಬಜೆಟ್ ಘೋಷಣೆಯಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಸಹಾಯಕರಿರ್ಬೋದು, ಯಾವುದೇ ಹೆಣ್ಣುಮಕ್ಕಳು ಕೆಲಸ ಮಾಡೋ ಕಡೆ ನಾವು ಅವ್ರಿಗೆ ಹೆಚ್ಚು ಹಣವನ್ನು, ಪ್ರೋತ್ಸಾಹದ ಹಣವನ್ನು ಕೊಡಬೇಕು ಅಂತೇಳಿ ಇವತ್ತು ಘೋಷಣೆ ಮಾಡಿದ್ದು ನೀವೆಲ್ಲ ಕೂಡ ಇವತ್ತು ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀರಿ, ಇದು ನಮಗೆ ವಿಶ್ವಾಸ ಇದೆ. ಅನೇಕ ಗಾದೆಗಳಿದೆ. ಇವತ್ತು ಹೆಣ್ಣು ಇದ್ದರೆ ಆ ಮನೆ ಬೆಳಗ್ತದೆ, ಸರಿಯಾದ ರೀತಿಯಲ್ಲಿ ಹಕ್ಕ ನೋಡ್ಕೊಳ್ತಾಳೆ, ಹೆಣ್ಣು ಮಕ್ಕಳು ತಂದೆ ತಾಯಿಯಿಂದ ನೋಡ್ಕೊಳ್ತಾರೆ ಅನ್ನೋದು ವಾಡಿಕೆ ನಾವೆಲ್ಲ ನೋಡಿದ್ದೇವೆ. ಇವತ್ತು ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಇದು ಸರ್ಕಾರ ಕಾರ್ಯಕ್ರಮ. ಇವತ್ತು ನಿಮ್ಮೆಲ್ಲ ಯಾವ ಜನ್ಮದಲ್ಲಿ ಮಾಡಿದಿರೋ ಪುಣ್ಯ ನನಗೆ ಗೊತ್ತಿಲ್ಲ. ಈಗ ತಾನೇ ನಮ್ಮ ಅಜಯ್ ಸಿಂಗ್ರವರು, ನಮ್ಮ ಶಾಸಕರು ಧರ್ಮ್ ಸಿಂಗ್ರವರ ಪುತ್ರ ಹೇಳ್ತಾ ಇದ್ರು, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಂಗೆ ಈ ದೇಶದ ಇತಿಹಾಸ, ನಮಗೆ ಸ್ವಾತಂತ್ರ್ಯವೊಂದು ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ, ಜವಾಹರ್ಲಾಲ್ ನೆಹರು ಅವರ ನಾಯಕತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲ ಸೇರಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಹಂಗೆ ನಿಮಗೆ ಆರ್ಥಿಕವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನ್ನೋದನ್ನು ಯಾರು ಕೂಡ ಅಳೆಗಲಿಕ್ಕೆ ಸಾಧ್ಯ ಇಲ್ಲ.
ಅವರು ಧರ್ಮಸಿಂಗ್ರವರು ಸೋನಿಯಾ ಗಾಂಧಿಯವರ ಮಂದಟ್ಟನ್ನು ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಒಪ್ಪಿಸಿ ಹಿಂದೆ ರಾಹುಲ್ ಗಾಂಧಿ ಅವರು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಆಗ ಪ್ರಿಯಾಂಕಾ ಖರ್ಗೆ ಅವರು ಅವ್ರಿಗೊಂದು ಮನವಿಯನ್ನು ಮಾಡಿಕೊಟ್ರು. ನೀವು ಇದೊಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇದನ್ನು ನಾನು ಮಾಡ್ತೇನೆ ಅಂಥೇಳಿ ಅವ್ರಿಗೊಂದು ಮನವಿಯನ್ನು ಮಾಡಿ ನಿಮ್ಮ ಮುಂದೆ ಹೇಳಿದ್ರು, ನೀವು ಅವಕಾಶ ಮಾಡಿಕೊಡಿ, ನಾನು 371J ಕೊಡ್ತೇನೆ ಅಂಥೇಳಿ. ಇವತ್ತು ತಾವು ಮತ್ತೆ ಈ ದೇಶದಲ್ಲಿ UPA 2 ತೆಗೆದುಕೊಂಡು ಬಂದು ಇವತ್ತು 371J ಸಿಕ್ಕಿದೆ. ಇವತ್ತು 5,000 ಕೋಟಿ ವರ್ಷಕ್ಕೆ ಇದು ಕಾಂಗ್ರೆಸ್ ಪಕ್ಷದ ಶಪಥ. ಪ್ರತಿ ವರ್ಷ 5,000 ಕೋಟಿ ರೂಪಾಯಿ. ನಿನ್ನೆ ಕೂಡ ನಾವು ಇದನ್ನ ಮಾಡಿದ್ದೇವೆ. ಸರಾಸರಿ ಲೆಕ್ಕ ಹಾಕೊಂಡ್ರೆ ಒಂದು ಕ್ಷೇತ್ರಕ್ಕೆ 100-120 ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ನಿಮಗೆ ಸಿಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ 20 ಕೋಟಿ 30 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ. ಆದರೆ ಬರೀ ಕಲ್ಯಾಣ ಕರ್ನಾಟಕದ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಅಷ್ಟು ಸಿಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯಿಂದ ಹಣ ಕೂಡ ಅದು ಬರ್ತಾ ಇದೆ. ಅದು ಪ್ರತ್ಯೇಕವಾದಂಥ ವಿಚಾರ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋರಾಟದಿಂದ ನಿಮಗೆ ಏನು 371J ಸಿಕ್ಕಿದೆ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳಿಗೆ ಉದ್ಯೋಗ, ಈ ಉದ್ಯೋಗದಲ್ಲಿ ಏನು ಒಂದು ಮೀಸಲಾತಿ ಇವತ್ತು ಏನಿದೆ, ಬಹುಶಃ ಇದು ನಿಮಗೆ ಎಷ್ಟು ಜನರಿಗೆ ಇದರ ಶಕ್ತಿ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಕಡೆ ಭಾಗದಲ್ಲಿ ಒಂದು ಕೇಳಿ, ನಾವು ಹೋಗಿ ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಬೇಕಾಗಿತ್ತು, ಕರ್ನಾಟಕ ಕಲ್ಯಾಣದಲ್ಲಿ ಇರಬೇಕಾಗಿತ್ತು, ನಾವು ಜಲ್ದಿ ತಹಶೀಲ್ದಾರ್ ಆಯ್ತಿದ್ದೋ, ನಾವು AC ಆಯ್ತಿದ್ದೋ, ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ತಿದ್ದೋ, ನಾವು ಮೇಸ್ಟ್ಗಳು ಆಗ್ತಿದ್ದೋ, ನಾವು ಡಾಕ್ಟರ್ ಆಗ್ತಿದ್ದೋ, ನಾವು ಇಂಜಿನಿಯರ್ ಆಗ್ತಿದ್ದೋ ಅಂತೇಳಿ ನಮ್ಮ ಜನ ಮಾತಾಡ್ತಾರೆ. ಅಂತ ಒಂದು ವಿಶೇಷವಾದಂಥ ಶಕ್ತಿಯನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮಗೆ ಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷ. ಕಳೆದ ಚುನಾವಣೆಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸೀಟ್ಗಳನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಡ್ಲಿಗೆ ಹಾಕಿ ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ನಿಮಗೊಂದು ಕೋಟಿ ನಮಸ್ಕಾರಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಾವೆಲ್ಲ ಅಭಿವೃದ್ಧಿಯ ಕಡೆಗೆ ಹೊರಟಿದ್ದೇವೆ. ಯುದ್ಧ ಗೆಲ್ಲುವನು ವೀರನಲ್ಲ, ಜನರನ್ನ ಮನಸ್ಸನ್ನು ಗೆದ್ದವನು ನಿಜವಾದ ವೀರ. ಇವತ್ತು ನಿಮ್ಮೆಲ್ಲರ ಹೃದಯವನ್ನು, ನಿಮ್ಮ ಋಣವನ್ನು ತೀರಿಸಲಿಕ್ಕೆ 50 ವರ್ಷಗಳ ಕಾಲ ತಾವು ಕೊಟ್ಟಂಥ ಶಕ್ತಿಗೆ 1372ರಿಂದ ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಯಾರೂ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ.